2030ರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಭಾರತದಲ್ಲಿ ಅಹಮದಾಬಾದ್ನಲ್ಲಿ ನಡೆಯಬಹುದು. ಏಕೆಂದರೆ ಅದರ ಕಾರ್ಯಕಾರಿ ಮಂಡಳಿ ಇವತ್ತು ಶಿಫಾರಸು ಮಾಡಿದ್ದಾರೆ. ಅಂತಿಮ ನಿರ್ಧಾರ ನವೆಂಬರ್ ತಿಂಗಳಲ್ಲೆಲ್ಲ ತೀರ್ಮಾನ ಆಗುತ್ತೆ. ಇನ್ನು ಕೇರಳಕ್ಕೆ ಆಯುರ್ವೇದ ಚಿಕಿತ್ಸೆಗೆ ಬಂದಿದ್ದರು ಕೆನ್ಯಾದ ಮಾಜಿ ಪ್ರಧಾನಿ ರೈಲಾ ಒಂದಿಗ. ಆ ಭಾಗದ ಅತ್ಯಂತ ಬಹುದೊಡ್ಡ ಲೀಡರು 5 ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗದಿದ್ದರೂ ಅವರನ್ನು ಬಿಟ್ಟು ಅಲ್ಲಿ ಯಾರೂ ಸರ್ಕಾರ ನಡೆಸೋಕ್ಕಾಗ್ತಿರಲಿಲ್ಲ. ಕೆನ್ಯಾನಲ್ಲಿ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ, ಬಟ್ ಆಗಿಲ್ಲ. ರೇಪ್ ಕೇಸಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಉದ್ದೇಶಪೂರ್ವಕವಾಗಿ ನನ್ನನ್ನು ಆರೋಪಿ ಮಾಡಿದ್ದಾರೆ, ಕೈ ಬಿಡಿ ಅಂತ ಅರ್ಜಿ ಹಾಕಿದ್ರು. ನ್ಯಾಯಾಲಯ ವಜಾ ಮಾಡಿದೆ. ಅಕ್ರಮ ಹಣಕಾಸು ವ್ಯವಹಾರದಲ್ಲಿ ಬಂಧಿತ ಶಾಸಕ ಪಪ್ಪಿ ವೀರೇಂದ್ರ ಪಪ್ಪಿ ಬಂಧನ ಕಾನೂನು ಬಾಹಿರ ಅಂತ ಘೋಷಿಸಿ ಪತ್ನಿ ಸಲ್ಲಿಸಿದ್ದ ಅರ್ಜಿಯನ್ನು ಹೈಕೋರ್ಟ್ ವಜಾ ಮಾಡಿದೆ. ಅವ್ಯವಹಾರ ಸಂಬಂಧ ಇಡಿ ಈಗಾಗಲೇ 100 ಕೋಟಿಗೂ ಅಧಿಕ ನಗದು ಚಿನ್ನಾಭರಣ ಸೀಸ್ ಮಾಡಿದೆ. ದಿನಸಿ ವಸ್ತುಗಳ ಕಲಬೆರಕೆ ಆಗ್ತಾ ಇದೆ. ಪರಿಶೀಲನೆಗೆ ಕೇಂದ್ರದ FSSAI ಸೂಚನೆ ಕೊಟ್ಟಿದೆ. ರಾಜ್ಯ ಸರ್ಕಾರಗಳು ಈ ಕ್ರಮ ತಗೊಳ್ಳಿ ಬೇಗ. ಕಾಳುಮೆಣಸು ಪುಡಿ ಮತ್ತು ಏಲಕ್ಕಿ ಪುಡಿ, ಮೆಣಸಿನ ಪುಡಿ, ಕೊತ್ತಂಬರಿ ಪುಡಿ, ಜೀರಿಗೆ, ಅರಿಶಿಣ ಇವೆಲ್ಲ ಪ್ರಾಬ್ಲಮ್ ಆಗೋ ಲಕ್ಷಣ ಇದೆ, ಟೆಸ್ಟ್ ಮಾಡಿ ಹೇಳಿದೆ. ಜೋಧ್ಪುರದಿಂದ ಜೈಸಲ್ಮೇರ್ಗೆ ಹೋಗುತ್ತಾ ಇದ್ದಂಥ ಬಸ್ಸು ಬೆಂಕಿ ಹತ್ಕೊತ್ತು. ಕ್ಷಣಾರ್ಧದಲ್ಲಿ ಹೊತ್ತಿ ಉರಿದು ಹೋಯ್ತದು. 52 ಪ್ರಯಾಣಿಕರ ಪೈಕಿ 20 ಮಂದಿ ಸಜೀವವಾಗಿ ದಹನ ಆಗಿದೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ 48 ಗಂಟೆಗಳ ಕದನ ವಿರಾಮ ಆಗಿದೆ. 2 ದೇಶದ ಮಧ್ಯೆ ವಿಪರೀತವಾಗಿ ಸಾವು ನೋವುಗಳು ಎಲ್ಲ ಆಗಿದೆ. ಆಫ್ಘನ್ ಪಡೆಗಳು ಪಾಕಿಸ್ತಾನದವ್ರಿಗೆ ಬಡಿದು ಅವರ ಟ್ಯಾಂಕ್ಗಳನ್ನೆಲ್ಲ ಪಾರಿತೋಷಕದ ಥರ ಎತ್ಕೊಂಡು ಹೋಗಿದ್ದಾರೆ. ಇಸ್ರೇಲ್ಗೆ ಮಾಹಿತಿ ಹಂಚಿಕೊಳ್ತಾ ಇದ್ರು ಅನ್ನೋ ಆರೋಪದ ಮೇಲೆ ಗಾಜಾದಲ್ಲಿ 8 ಜನರನ್ನು ಸಾರ್ವಜನಿಕವಾಗಿ ಗುಂಡಿಟ್ಟು ಹಮಾಸ್ ಬಂಡುಕೋರರು ಕೊಂದಿದ್ದಾರೆ. ಈ ಮೂಲಕ ಅವರು ಶಸ್ತ್ರಾಸ್ತ್ರ ತ್ಯಜಿಸಿ ಅಂದರೆ ಈ ಕೆಲಸ ಮಾಡ್ತಿದ್ದಾರೆ. ಬಟ್ ಟ್ರಂಪ್ ಹೇಳ್ತಾರೆ, ತ್ಯಜಿಸದೇ ಇದ್ದರೆ ನಾವೇ ಮಾಡ್ತೀವಿ ಆ ಕೆಲಸ ಅಂತ. ತಮಿಳುನಾಡಿನ ಕರೂರು ಕಾಲ್ತುಳಿತ ಬಗ್ಗೆ ಸುಪ್ರೀಂ ಕೋರ್ಟ್ CBI ತನಿಖೆ ಆದೇಶಿಸಿತು. ಆ ಬೆನ್ನಲ್ಲೇ ನಟ ವಿಜಯ್ ವಿರುದ್ಧ CM ಸ್ಟಾಲಿನ್ ಕಿಡಿಕಾರಿ ಅವರು ಉದ್ದೇಶಪೂರ್ವಕವಾಗಿ ತೊಡವಾಗಿ ಬಂದಿದ್ದಾರೆ, ಅದಕ್ಕೆ ಕಾಲ್ತುಳಿತ ಆಗಿದೆ ಅಂತೆಲ್ಲ ಹೇಳಿದ್ದಾರೆ.